ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪ್ರಯುಕ್ತ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಇಂದು ಬೆಳಗ್ಗೆಯಿಂದಲೇ ನಂಜನಗೂಡು ಪಟ್ಟಣವೂ ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ಬಂದು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆದು ತಮ್ಮ ಭಕ್ತಿ ಭಾವ ಮೆರೆದರು. ಆಷಾಢ ಶುಕ್ರವಾರದ ಪ್ರಯುಕ್ತ ದೇವಾಲಯದ ಒಳ ಹಾಗೂ ಹೊರ ಆವರಣಗಳನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿತ್ತು. ಅಲ್ಲದೆ ಅಮ್ಮನವರ ಮೂರ್ತಿಯನ್ನ ಸಹ ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಮಹಿಳಾ ಭಕ್ತರು ದೇವಾಲಯದ ಹೊರಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನಿಗೆ ನಿಂಬೆಹಣ್ಣಿನ ಆರತಿಗೆ ಸಿದ್ಧತೆ ಮಾಡಿಕೊಂಡು ದೇವಾಲಯಕ್ಕೆ ಬಂದು ನಿಂಬೆಹಣ್ಣಿನ ಆರತಿ ಬೆಳಗ್ತಾ ಇದ್ದಿದ್ದು ವಿಶೇಷವಾಗಿತ್ತು. ಆಷಾಢ ಶುಕ್ರವಾರದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಟಿಎಟಿಸಿಎಂಎಸ್ ಅಧ್ಯಕ್ಷ ಕುರಹಟ್ಟಿ ಮಹೇಶ್, ಮಾಜಿ ನಗರಸಭಾಧ್ಯಕ್ಷ ಶ್ರೀಕಂಠಸ್ವಾಮಿ, ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಸವೇಗೌಡ, ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ ಸೇರಿದಂತೆ ಸಮಿತಿಯ ಸದಸ್ಯರು ಮತ್ತು ಪುರ ಪ್ರಮುಖರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದ ನೀಲಕಂಠ ದೀಕ್ಷಿತ್ ಅವರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು. ಆಷಾಢ ಶುಕ್ರವಾರ ಅಂತೇಳಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ 4 ಶುಕ್ರವಾರ ಅಥವಾ 5 ಶುಕ್ರವಾರಗಳು ಬಹಳ ವಿಶೇಷ. ಶಕ್ತಿ ದೇವತೆಗಳಿಗೆ ವಿಶೇಷವಾದಂಥ ಒಂದು ದಿವಸ ಅಂತೇಳಿ ಪ್ರಾಚೀನ ಕಾಲದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಶಕ್ತಿ ದೇವತೆಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆಯೂ ಕೂಡ ವಿಶೇಷವಾಗಿ ಪೂಜಾದಿಗಳು ಹವನಾದಿಗಳು ಎಲ್ಲ ನಡೆಯುತ್ತೆ. ಅದೇ ರೀತಿ ಈ ನೆಂಜನಗೂಡಿನ ಚಾಮುಂಡೇಶ್ವರಿ ಶಕ್ತಿ ದೇವತೆಗೆ ಕಪಿಲಾ ನದಿ ತೀರದಲ್ಲಿ ಇವತ್ತು ಅಲ್ಲಿ ವಿಶೇಷವಾಗಿ ಬೆಳಗ್ಗೆ 2:30 ಗಂಟೆಗೆ ಪಂಚಾಮೃತಕ್ಕೋಸ್ಕರ ಏಕವಾದ ರುದ್ರಾಭಿಷೇಕ ಆಯಿತು. ಆಮೇಲಿಂದ ಹೂವಿನ ಅಲಂಕಾರಗಳನ್ನೆಲ್ಲ ಮಾಡಿ ದೇವರನ್ನ ಜನಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಇವತ್ತು ವಿಶೇಷವಾಗಿ ಜನ ಸಾಗರೋಪಾದಿಯಲ್ಲಿ ಬಂದು ಅವರ ದೇವರ ದರ್ಶನ ಮಾಡಿ ಅವರ ಕೋರಿಕೆ ಏನಿದೆಲ್ಲ ನೆರವೇರಿಸಿಕೊಂಡು ದೇವಸ್ಥಾನದ ಮುಂದೆ ರಾವು ಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿಸಬೇಕು ಅಂತ ಒಂದು ಪ್ರತೀತಿ ಮಾಡಿಕೊಂಡಿದ್ದಾರೆ. ಆ ಪ್ರತೀತಿ ಪ್ರಕಾರ ಇವತ್ತು ಎಲ್ಲರೂ ಬಂದು ಹೆಂಗಸರುಗಳು ಮುತ್ತೈದೆಯರುಗಳೆಲ್ಲ ಬಂದು ಆ ದೇವರುಗಳಿಗೆ ತಮ್ಮ ಶಕ್ತಿಯಾನುಸಾರ ನಿಂಬೆಹಣ್ಣಲ್ಲಿ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ತೆರಳುತ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನದ ಆಡಳಿತ ವರ್ಗದವರು ಅವರಿಗೆ ಸೂಕ್ತವಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ಬೇಕಾದಷ್ಟು ಜನ ಬಂದು ಇವತ್ತು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ದೇವಸ್ಥಾನದ ವತಿಯಿಂದ ಅವರಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ಮಾಡಿ ಕೊಡ್ತಾ ಇದೆ. ಇವತ್ತು ಮೊದಲನೇ ಶುಕ್ರವಾರ, ಇನ್ನೂ 3 ಶುಕ್ರವಾರಗಳಿದೆ. ಹಾಗೆ ಚಾಮುಂಡೇಶ್ವರಿ ವರ್ಧಂತಿಯಿಂದ ಬರುತ್ತೆ, ಆಗಸ್ಟ್ 14ನೇ ತಾರೀಕು ಬರುತ್ತೆ. ಅದು ಅವತ್ತು ಕೂಡ ಇದೇ ರೀತಿ ಜನ ಬಂದು ಸೇರ್ತಾರೆ. ಇಲ್ಲಿ ಚಂಡಿ ಹೋಮ ನಡೆಯುತ್ತೆ. ನವಚಂಡಿ ಅಂತೇಳಿ ಚಂಡಿ ಹೋಮ ಮಾಡಿ ಅವತ್ತು ಎಲ್ಲರಿಗೂ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆಗಳನ್ನೆಲ್ಲ ಏರ್ಪಡಿಸಿದ್ದಾರೆ. ಭಕ್ತಾದಿಗಳಿಂದೂ ನಡೀತಾ ಇರುತ್ತೆ. ಹಾಗೂ ದೇವಸ್ಥಾನದ ವತಿಯಿಂದ ನಮ್ಮ ಶ್ರೀಕಂಠೇಶ್ವರ ದೇವಸ್ಥಾನದ ವತಿಯಿಂದ ಕೂಡ ಇಲ್ಲಿ ಪ್ರಸಾದ ವಿನಿಯೋಗನ
ಏರ್ಪಾಡು ಮಾಡಿದ್ದಾರೆ. ಇದು ವಿಶೇಷವಾದಂಥ ದಿನ. ಈ ಜನಗಳು ಬೇಕಾದ ಜನಗಳು ಅವರ ಕೋರಿಕೆಗಳು ನೆರವೇರಿಸಿಕೊಂಡು ಅವರ ಮುತ್ತೈದೆ ಭಾಗ್ಯ ಚೆನ್ನಾಗಿರಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ. ತಮ್ಮ ಹೆಸರುಗಳೇ? ನನ್ನ ಹೆಸರು ನೀಲಕಂಠ ದೀಕ್ಷಿತರು ಅಂತ, ಪ್ರಧಾನ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ.